ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದು ಇಷ್ಟೊಂದು ಕಷ್ಟ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹಲ್ಯಾಸ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇದು ಬಂದು ತಿರುಪತಿ ವ್ಲಾಗ್ ಆಗಿರುತ್ತೆ. ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ಈ ಒಂದು ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ದಿಢೀರಂತ ಪ್ಲ್ಯಾನ್ ಆಗಿರೋದ್ರಿಂದ ನಾವು ಟ್ರೈನ್ನ ಬುಕ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಅಶೋಕಪುರಮಿಂದ ಟ್ರೈನ್ ಹತ್ಕೊಳ್ಳೋಣ, ಆಗ ಸೀಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಅಶೋಕಪುರಮ್ಗೆ ಬಂದಿದ್ದೀವಿ. 3:15 ಗಂಟೆ ಬೇಗನೆ ಬಂದಿದ್ದೀವಿ. ನಾವು ಶನಿವಾರ ಸಂಜೆ ಹೊರಟಿದ್ದಕ್ಕೆ ಮಂಗಳವಾರ ಬೆಳಿಗ್ಗೆ ವಾಪಸ್ ನಮ್ಮ ಮೈಸೂರಿಗೆ ಬಂದಿದ್ದೀವಿ. ಹಾಗಾಗಿ ಶನಿವಾರ ಸಂಜೆ 4:45 ಟ್ರೈನ್ನ ತಗೊಳ್ತಾ ಇರೋದಿದು. ಟ್ರೈನ್ ಬಂದ ತಕ್ಷಣ ಬೇಗನೆ ಹೋಗಿ ಹತ್ತಿ ಸೀಟ್ ಇಟ್ಕೊಂಡು ಕೂತ್ಕೊಂಡು ಅಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು. ಸ್ಟಾರ್ಟಿಂಗಲ್ಲಿ ನಾನು, ನಮ್ಮ ಅತ್ತೆ, ಹಸ್ಬೆಂಡ್ ಮತ್ತು ಮಕ್ಕಳು ಅಷ್ಟೇ ಇದ್ದಿದ್ದು. ಬೆಂಗಳೂರಿಂದ ಇನ್ನು 3 ಜನ ನಮ್ಮ ಜೊತೆ ಸೇರ್ಕೊಳ್ತಾ ಇರೋದ್ರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಹಾಗೆಯೇ ತುಂಬ ಜನಗಳ ಜೊತೆ ಹೋದರೆ ನಮ್ಮ ಮಕ್ಕಳು ಕೂಡ ನಮಗೆ ಬರ್ಡನ್ ಅನಿಸೋದಿಲ್ಲ, ತುಂಬ ಫ್ರೀಯಾಗಿ ಇರ್ತಾರೆ. ಹೋಗ್ತಾ 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 ನೋಡಿದ್ರೆ ಎಲ್ಲರೂ ನಿದ್ದೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿದ್ರೆ ನನ್ನ ಗಂಡ ನಾನು ಇಬ್ಬರೇ ಎಚ್ಚರಾಗಿರೋದು. ಕಾರಣ, ನಮ್ಮ ಮನೆಯವ್ರ ತೊಡೆ ಮೇಲೆ ನನ್ನ ಮಗ ಇದ್ದಾನೆ. ನನಗೆ ಸೌಂಡು ಮತ್ತು ಈ ಥರ ಹೊರಗಡೆ ಹೋದಾಗ ನಿದ್ದೆ ಬರೋದಿಲ್ಲ, ಕಂಫರ್ಟಬಲ್ ಆಗಿರೋದಿಲ್ಲ. ಹಾಗಾಗಿ ಹಿಂಗಾಡಿ ಬೆಳಗ್ಗೆ 4 ಗಂಟೆ ಜಾವಕ್ಕೆ ಟ್ರೈನ್ ತಿರುಪತಿ ತಲುಪ್ತು. ಹೊರಡುವಾಗ ಹೇಗಿದ್ವಿ, ಇಳಿವಾಗ ಹೇಗಿದ್ದೀವಿ ನೋಡಿ. ಅಯ್ಯೋ, ಇನ್ನೊಂದು ಖುಷಿ ವಿಚಾರ ಏನಂದರೆ ನನ್ನ ಮಗ ನನ್ನ ಹತ್ರನೇ ಬರಲಿಲ್ಲ ಗೊತ್ತಾ, ಅವ್ರ ಅಪ್ಪನ ಜೊತೆಗೇ ಇದ್ದ. ಟ್ರೈನ್ ಇಳ್ಕೊಂಡು ಬಂದಮೇಲೆ ಸ್ವಲ್ಪ ಸಣ್ಣದಾಗಿ ಡಿಸ್ಕಷನ್ ಮಾಡಿದ್ವಿ, ಬೆಟ್ಟ ಹತ್ಕೊಂಡು ಹೋಗೋದಾ ಅಥವಾ ಬಸ್ಸಲ್ಲಿ ಹೋಗೋದಾ ಅಂತ. ಎಲ್ಲರೂ ಬೆಟ್ಟ ಹತ್ತೋಣ ಅಂದರು. ಆಗ ನನ್ನ ಹಸ್ಬೆಂಡ್ ಹೇಳಿದ್ರು, ಬೇಡಮ್ಮ ಬಸ್ಸಲ್ಲಿ ಹೋಗೋಣ, ಟಯರ್ಡ್ ಆಗ್ತೀರಾ ಅಂತ. ಆದರೂ ಯಾರೂ ಕೇಳಲಿಲ್ಲ, ಬೆಟ್ಟ ಹತ್ತಬೇಕು ಅಂತ ಹೇಳಿದ್ರು. ಹಾಗಾಗಿ ರೈಲ್ವೆ ಸ್ಟೇಷನಿಂದ ಒಂದು 5-6 ಕಿಲೋಮೀಟರ್ ಅಷ್ಟೇನೋ ಆಗುತ್ತೆ ಅನಿಸುತ್ತೆ, ಅಲ್ಲಿ ತನಕ ಆಟೋದಲ್ಲಿ ಹೋದ್ವಿ. ಆಟೋದಲ್ಲಿ ಹೋಗಿ ಅಲ್ಲಿ ಲಗೇಜ್ ರೂಮಲ್ಲಿ ಲಗೇಜ್ ಎಲ್ಲ ಇಟ್ಟು, ನನ್ನ ಒಂದು ತಲೆಯಲ್ಲಿ ಏನಿತ್ತಂದರೆ ನಾವು ಬೆಟ್ಟ ಪೂರ್ತಿ ಲಗೇಜ್ ಇಟ್ಕೊಂಡೇ ಹೋಗಬೇಕು ಅನ್ನೋದಿತ್ತು. ಯಾಕೆಂದರೆ ನಾನು ಇದು ಮೊದಲನೇ ಸತಿ ಹೋಗ್ತಾ ಇರೋದಲ್ವ. ಹಾಗಾಗಿ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು, ಲಗೇಜ್ನ ತೊಗೊಂಡೋಗಿ ಒಂದು ಕಡೆಗೆ ಕೊಟ್ಟರೆ ಅವರೇ ಮೇಲ್ಗಡೆ ಬೆಟ್ಟಕ್ಕೆ ತೊಗೊಂಬಂದು ಕೊಡ್ತಾರೆ ಅಂತ. ಮತ್ತು ಇನ್ನೊಂದೇನಿತ್ತಂದರೆ, ನಾನು ಇಲ್ಲಿ ಚಾಮುಂಡಿ ಬೆಟ್ಟ ಹತ್ತಿ ನೋಡಿರೋದ್ರಿಂದ ಇಷ್ಟು ಸ್ವಲ್ಪ ಹತ್ತಿದ ತಕ್ಷಣ ಅಲ್ಲಿ ನಮ್ಗೆ ದೇವ್ರ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಇಲ್ಲಿ 3000 ಚಿಲ್ಲರೆ ಮೆಟ್ಲುಗಳನ್ನ ಹತ್ತಬೇಕು ಅಂತ. ಸರಿ ಹಂಗೋ ಹಿಂಗೋ ಅಂತ ಹೇಳಿ ಮೆಟ್ಲು ಹತ್ತೋದಕ್ಕೇನೋ ಶುರು ಮಾಡಿಬಿಟ್ವಿ. 200 ಮೆಟ್ಲು ಹತ್ತೋದಿದ್ದಂಗೆ ಸುಸ್ತಾಗಿ ನಿಂತುಬಿಟ್ಟಿದೆ. ಸಾಕಾಗೋಗಿತ್ತು ಗೊತ್ತಾ. ಸರಿ ಅಂತ ಹೇಳಿ ಹತ್ತತಾ ಇದ್ದೀವಿ. ಇನ್ನೇನು ಮಾಡೋಕ್ಕಾಗಲ್ಲ, ದೇವ್ರ ಮೇಲೆ ಭಾರ ಹಾಕೋಣ ಅಂತ ಹೇಳ್ಬಿಟ್ಟು ಹತ್ತತಾ ಇದ್ದೀವಿ. ನನಗಿಂತ ನಮ್ಮ ಅತ್ತೆನೇ ತುಂಬ ಫಾಸ್ಟಾಗಿ ಹತ್ತುತ್ತಾ ಇದ್ದಾರೆ. ಏನು ಮಾಡೋದು, ಗಟ್ಟಿ ಜೀವ ಅದು, ಹಳೇ ಜೀವ ಅಲ್ವಾ, ಹಾಗಾಗಿ ಅವ್ರಿಗೆ ಸ್ಟ್ರೆಂತ್ ಜಾಸ್ತಿ. ಸೊ ಈ ಮೆಟ್ಲು ಹತ್ಕೊಂಡು ಹೋಗೋ ಪ್ರಯಾಣದಲ್ಲಿ ನಾನು ಒಂದು ಅಳಿಲು ನೋಡಿದೆ, ಜಿಂಕೆ ನೋಡಿದೆ, ನವಿಲು ನೋಡಿದೆ, ಹಾಗೆ ಹಂದಿ ಕೂಡ ನೋಡಿದೆ. ಸರಿ ಅಂತ ಎಲ್ಲ ನೋಡ್ಕೊಂಡು ಮುಂದಕ್ಕೆ ಬರ್ತಾ ಇರಬೇಕಾದ್ರೆ ನನ್ನ ಗಂಡ ಫ್ಲ್ಯಾಟ್ ಆಗಿದ್ದಾರೆ. ಪಾಪ ಅವರೊಬ್ಬರೇ, ಈಗ ನಾವೊಬ್ಬರೇ ನಡ್ಕೊಂಡು ಬಂದರೆ ಎಷ್ಟು ಸುಸ್ತಾಗುತ್ತಲ್ವಾ. ಇವರು ಜೊತೆಯಲ್ಲಿ ನನ್ನ ಮಗನೂ ಕೂಡ ಹೆಗ್ಲು ಮೇಲೆ ಇಟ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ. ನನ್ನ ಮಗ ಯಾರು ಕರೆದ್ರೂ ಅವ್ರ ಹತ್ರ ಹೋಗ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಹಿಂಗಾಡಿ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಸಿಗುತ್ತೆ, ಎಲ್ಲೆಲ್ಲಿ ಸುಸ್ತಾಗುತ್ತೆ ಎಲ್ಲೆಲ್ಲಿ ಕುತ್ಕೊಳ್ಳೋದು, ಹಾಗೆ ಸ್ವಲ್ಪ ಜ್ಯೂಸು ನೀರು ಅಂತ ಕುಡ್ಕೊಳ್ಳೋದು, ಮುಂದಕ್ಕೆ ಮತ್ತೆ ಹತ್ತೋದು, ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸಿಕ್ಕದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ನನಗೆ ಮನೇಲಿ ಬೈಸ್ಕೊಂಡಿದ್ದು ಕೂಡ ಆಯಿತು. ದೇವ್ರ ಮೇಲೆ ಭಕ್ತಿ ಇಟ್ಕೊಂಡು ಮೆಟ್ಲು ಹತ್ತು, ವೀಡಿಯೋ ಮಾಡೋದನ್ನ ನಿಲ್ಲಿಸು ಅಂತ. ಆದರೆ ನಾವು ಕೇಳಲ್ಲ. ಹಿಂಗಾಡಿ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ. ಇಲ್ಲಿಗೆ ಬರ್ತಿದ್ದಂಗೆ ನಾನು ಅಂದ್ಕೊಂಡೆ ಇನ್ನೇನು ದರ್ಶನ ಆಗಿ ಹೋಗುತ್ತೆ ದೇವ್ರದ್ದು, ಬೆಟ್ಲು ಹತ್ಕೊಂಡು ಬಂದುಬಿಟ್ವಿ ಅಂತ. ಆದರೆ ಆವಾಗ ಹೇಳಿದ್ರು ಇನ್ನೂ 300 ಮೆಟ್ಲಿದೆ, ಮೇಲೆ ಹತ್ತಬೇಕು ಅಂತ. ಅಯ್ಯಪ್ಪ ಅಂದ್ಕೊಂಡು ಮತ್ತೆ ಶುರು ಮಾಡಿದ್ವಿ. ನಮ್ಮ ಚಾಮುಂಡಿ ಬೆಟ್ಟದಲ್ಲಾದರೆ 1001 ಮೆಟ್ಲು ಹತ್ತದಿದ್ದಂಗೆ ದೇವಸ್ಥಾನಕ್ಕೆ ಲೈನ್ ನಿಂತ್ಕೊಳ್ತೀವಿ, ಅಂದರೆ ದೇವ್ರ ದರ್ಶನಕ್ಕೆ ಅಂತ ನಿಂತ್ಕೊಳ್ತೀವಿ. ಆದರೆ ಇಲ್ಲಿ ಈ ರೀತಿ ಅಂತ ಗೊತ್ತಿರಲಿಲ್ಲ ನನಗೆ. ಇಲ್ಲಿಂದ ಮೆಟ್ಲು ಹತ್ಕೊಂಡು ಬಂದಿದ್ದು ಒಂದು ಸರ್ಕಸ್ ಆದರೆ, ದರ್ಶನಕ್ಕೆ ಲೈನಲ್ಲಿ ನಿಂತ್ಕೊತೀವಲ್ವ ಅದು ಇನ್ನೊಂದು ಸರ್ಕಸ್ಸು. ಸಾಕಾಗೋಯ್ತು ನನಗೆ. ಮತ್ತೆ ಇಲ್ಲಿಗೆ ಬರಬಾರ್ದು ಅಂತ ಅನಿಸಿದ್ರು ದರ್ಶನ ಮಾಡಿದ ತಕ್ಷಣ ದೇವ್ರನ್ನ ನೋಡ್ತಿದ್ದಂಗೆ ಆ ಆಯಾಸ ಎಲ್ಲ ಹೊರಟೋಯ್ತು. ಅಷ್ಟು ಖುಷಿ ಆಯಿತು ಮನಸ್ಸಿಗೆ.
ದರ್ಶನಕ್ಕೆ ಹೋಗ್ಬಿಟ್ರೆ ಹೊಟ್ಟೆ ಹಸಿಯುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ತಿಂಡಿ ತಿನ್ಕೊಂಡು ರೂಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ನಮ್ಮ ರೂಮ್ಗೆ ಅಲ್ಲಿ ನಾವು ಲೈನ್ ನೋಡಿಬಿಟ್ಟೆ ಸಾಕಾಗೋಯ್ತು. ಹಾಗಾಗಿ ಅಲ್ಲೇ ಕೊಡಚಾದ್ರಿ ಅನ್ನುವಂಥ ಒಂದು ಹಾಲ್ ಇತ್ತು, ಅಲ್ಲೇ ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನಕ್ಕೆ ಅಂತ ಹೊರಡ್ತಾ ಇದ್ದೀವಿ. ಈಗ ಸಮಯ ಸುಮಾರು 1:30 ಗಂಟೆ ಟೈಮ್ ಆಗಿದೆ. ಎಲ್ಲ ಎಷ್ಟು ಮುದ್ದಾಗಿ ರೆಡಿಯಾಗಿ ಹೊರಗಡೆ ಬಂದಿದ್ದೀವಿ. ದರ್ಶನ ಮುಗಿಸ್ಕೊಂಡು ಬರೋಷ್ಟರೊಳಗಡೆ ವಿಚಿತ್ರವಾಗಿ ಹೋಗ್ಬಿಟ್ಟಿದ್ದು. ನೂಕು ನುಗ್ಗಾಟ ಅಬ್ಬಬ್ಬಾ ಸಾಕಾಯ್ತು. ನಾನಾ ನೀನ್ ಹಾಡುಕ ನೀನು ಸುಂದರ ಚೆಲುವೆ ಒಬ್ಬಳ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಇಲ್ಲಿ ಯಾರ ಉಟ್ಕೊಂಡು ನಿಂತಿರೋ ಮೇಲೆ ಅವಳು ಗೊತ್ತಿಲ್ಲ. ದೇವರೇ ಬೇಗ ದರ್ಶನ ಕೊಡಪ್ಪ. ಆಡು ಪರವಾಗಿಲ್ಲ, ನನ್ ಬ್ಲಾಗ್ ಬಂದು ವಿಡಿಯೋ ಆಯ್ತದ. ಆಡು ಇರ್ಲಿ, ಆಡು ನಾಚ್ಕೊಬೇಡ, ಆಡೋ ಗಾಂಧಿ ತಾತ ಹೋಗತ್ತಾಗೆ. ದೇವಸ್ಥಾನ ಇರೋದ್ ಪಕ್ಕದಲ್ಲೇ ಆದ್ರೂ ದೇವ್ರ ದರ್ಶನ ಮಾಡೋದಕ್ಕೆ ನಾವು ಬೆಟ್ಟದ ತುದಿಯಿಂದ ಕರ್ಕೊಂಡು ಬಂದ್ರು ನಮ್ಮನ್ನ. ಆ ನೂಕು ನುಗ್ಲಾಟ ಜೊತೆಗೆ ಈ ರಶಲ್ಲಿ ನಾನು, ನಮ್ಮ ಮನೆಯವರು ಮತ್ತೆ ನಮ್ಮ ಅತ್ತೆ 3 ಜನ ಬೇರೆ ಬೇರೆ ಆಗೋಗಿದ್ವಿ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಮತ್ತೆ ನಿಂತ್ಕೊಂಡ್ವಿ. ಸದ್ಯಕ್ಕೆ ಬಂದರು. ಏನು ಜನ ಅಂತೀರಾ, ಯಪ್ಪ ದೇವ್ರೆ. ದಿನ ಯಾವಾಗಲೂ ಹೀಗೆ ಇರುತ್ತಾ ತಿರುಪತಿಲಿ, ಅಥವಾ ನಾವು ಹೋಗಿದ್ದ ದಿನ ಮಾತ್ರ ಹಿಂಗೆ ನನಗಂತೂ ಗೊತ್ತಿಲ್ಲ. ಕಷ್ಟಪಟ್ಟು ಬಂದ್ವಿ. ವಿಡಿಯೋ ಮಾಡೋಕ್ಕೆ ಅಂತ ಮೊಬೈಲ್ ಇಟ್ಟರೆ ಬರೀ ಬುರುಡೆಗಳೇ ಕಾಣ್ತಾ ಇದೆ. ಪೊಲೀಸವ್ರಿಗೂ ಮತ್ತು ಭಕ್ತಾದಿಗಳ ನಡುವೆ ಗಲಾಟೆ. ನನ್ನ ಮಗಳಂತೂ ಹತ್ಕೊಂಡೇ ಲೈನಲ್ಲಿ ಬರ್ತಾಯಿದ್ಲು. ಹಾಗೋ ಹಿಂಗೋ ಒಂದೊಂದು ಅರ್ಧ ಗಂಟೆ ಲೈನಲ್ಲೇ ಕೂರಿಸ್ತಾಯಿದ್ರು. ಆಗ ಎಲ್ಲರೂ ಮಲ್ಕೊಂಡಿದ್ರು. ಪಾಪ ನನ್ನ ಗಂಡ ನನ್ನ ಮಗನ್ನು ತೊಡೆ ಮೇಲೆ ಹಾಕ್ಕೊಂಡು ನಿದ್ದೆ ಮಾಡ್ತಾಯಿದ್ದಾರೆ. ಎಲ್ಲರೂ ತುಂಬಾ ಟಯರ್ಡ್ ಆಗಿದ್ರು. ಅಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಹೊತ್ತಾದಮೇಲೆ ಒಂದು ಅರೌಂಡ್ 2 ಗಂಟೆಯಲ್ಲಿ ಒಂದು ರೂಮ್ ಒಳಗಡೆ ಕೂಡ ಹಾಕಿದ್ರು. 2 ಗಂಟೆಯಲ್ಲಿ ಇಲ್ಲಿ ಬಿಟ್ಟ ಮೇಲೆ ಮತ್ತೆ 5 ಗಂಟೆಗೆ ಎದ್ದೇಳಿಸ್ಕೊಂಡು ಕರ್ಕೊಂಡೋದ್ರು. ಅಲ್ಲಿಂದ ಇನ್ನೊಂದು ಕಡೆ ಕೂಡ ಹಾಕಿದ್ರು. ಅಲ್ಲೂ ಒಂದು 7 ಗಂಟೆಗೆ ಹೋದ್ವಿ. ಅಲ್ಲಿ ಮೊಬೈಲೆಲ್ಲ ಇಸ್ಕೊಂಡ್ಬಿಟ್ರು. ಅಲ್ಲಿಂದ ನೆಕ್ಸ್ಟ್ ನಮಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮೊಬೈಲ್ ಇಸ್ಕೊಂಡ್ರೆ ಚಾರ್ಜ್ ಇರಲಿಲ್ಲ, ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಮುಂದೆ ನಾವು ಮತ್ತೆ ರೈಲ್ವೆ ಸ್ಟೇಷನ್ಗೆ ಬಂದು ತಿರುಪತಿಗೆ ಬಂದು ಅಲ್ಮೇಲಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಅಲ್ಲಿ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು, ಆನೆ ಇತ್ತು, ಆನೆನೂ ನೋಡಿಕೊಂಡು ಇಲ್ಲೂ ಕೂಡ ಮೊಬೈಲ್ ಇಸ್ಕೊಂಡ್ಬಿಡ್ತಾರೆ. ಹಾಗಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ಮೊಬೈಲ್ ಇಸ್ಕೊಂಡು ಇಲ್ಲೆಲ್ಲ ರೆಕಾರ್ಡ್ ಮಾಡಿಕೊಂಡು ಬರ್ತಾ ಇದ್ದೀವಿ. ಶಾಪಿಂಗ್ ಅನ್ನೋದೇನು ಮಾಡಿಲ್ಲ. ಸಣ್ಣ ಪುಟ್ಟ ಮಕ್ಳಿಗೆ ಏನು ಬೇಕೋ ಅದನ್ನು ತೊಗೊಂಡು ಮತ್ತೆ ಬಸ್ ಹತ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ. ರೈಲ್ವೆ ಸ್ಟೇಷನ್ಗೆ ಹೊರಟ ಮೇಲೆ ಈಗ ನೀವು ಏನು ನೋಡ್ತಾ ಇದ್ದೀರಾ, ನನ್ನ ಹಸ್ಬೆಂಡ್ ಹಾಕ್ಕೊಂಡಿರೋ ಬಟ್ಟೆ ಅದು ಉಲ್ಟಾ ಆಗಿಬಿಡುತ್ತೆ. ಯಾಕೆ ಗೊತ್ತಾ, ನಾನು ಅವ್ರಿಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಹೇಳಿದ್ದೆ ಹೊಸ ಡ್ರೆಸ್ ಕೊಡಿಸಿ ಅಂತ. ಅವರು ತಿರುಪ್ತಿಲಿ ಕೊಡಿಸ್ತೀನಿ ಅಂತ ಹೇಳಿದ್ರು, ಆದರೆ ಅಲ್ಲಿ ಕೊಡಿಸ್ಲಿಲ್ಲ. ಹಾಗಾಗಿ ಈ ಬದಲಾವಣೆ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಅಂದರೆ ಹೆಂಡತಿಯರಿಗೆ ಮಾತು ಕೊಡಬೇಡಿ, ಕೊಟ್ಟ ಮೇಲೆ ತಪ್ಪಬೇಡಿ. ತಪ್ಪಿದ್ರೆ ಇದೇ ರೀತಿ ಆಗೋದು. ಹಂಗಾಡಿ ದರ್ಶನ ಎಲ್ಲ ಮುಗಿಸಿ ಟ್ರೈನ್ ಹತ್ತೋಷ್ಟರೊಳಗೆ ಸಾಕಾಯಿತು. ಸಿಕ್ಕಾಪಟ್ಟೆ ರಶ್ ಇತ್ತು. ಹಂಗಾಡಿ ಸೀಟ್ ಕೂಡ ಹಿಡಿದ್ರು. ನನಗೂ ನನ್ನ ಮಗಳೂ ಮೇಲೆ ಹತ್ತಿಸ್ಬಿಟ್ರು. ನನಗೆ ಮೇಲೆ ಹತ್ತಕ್ಕೆ ಬರ್ತಿಲ್ಲ, ಇವ್ರು ಬಿಡ್ತಿಲ್ಲ. ಕಷ್ಟಪಟ್ಟು ಮೇಲೆ ಹೆಂಗೋ ಹತ್ಬಿಟ್ಟೆ. ಎಲ್ಲರೂ ನಿದ್ದೆ ಮಾಡ್ತಾಯಿದ್ದಾರೆ. ನನಗೆ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ ಅಲ್ಲಿ ಮೇಲೆ ಕೂತ್ಕೊಂಡು. ಫಸ್ಟ್ ಟೈಮ್ ಹತ್ತಿರೋದು ಬೇರೆ, ಜೊತೆಗೆ ಅದು ಕಷ್ಟ ಬೇರೆ. ಎಲ್ಲೋದ್ರೂ ಈ ಸೀಟ್ಗೆ ಗಲಾಟೆ ನೋಡಿ. ಬಸ್ಸಲ್ಲಿ ಹೋದರೆ ಬಸ್ಸಲ್ಲಿ ಸೀಟು, ಟ್ರೈನಿಗೆ ಬಂದರೆ ಟ್ರೈನಿಗೆ ಸೀಟು. ಅದಕ್ಕೇ ರಿಸರ್ವೇಷನ್ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳೋದು. ಸರಿ, ಹಾಗೆ ನೋಡೋಣ ಎಲ್ಲರೂ ಏನು ಮಾಡ್ತಾಯಿದ್ದಾರೆ ಅಂದರೆ ಅಚ್ಚುಕಟ್ಟಾಗಿ ನಿದ್ದೆ ಮಾಡ್ತಾಯಿದ್ದಾರೆ. ಒಬ್ಬರು ಸೀಟ್ ಮೇಲೆ, ಇನ್ನೊಬ್ಬರು ಸೀಟ್ ಮೇಲೆ. ನಮ್ಮ ಅತ್ತೆ ನೋಡಿದ್ರೆ ಕೆಳಗಡೆನೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಸರಿ, ನನ್ನ ಮಗಳಿಗೆ ಜಾಗ ಕೂಡ ಅಂದರೆ ಮನೇಲಿ ಮಲ್ಕೊಳ್ಳೋ ಹಾಗೆ ಒಬ್ಬೊಬ್ಬಳೇ ಅಷ್ಟು ಅಗಲ ಮಲ್ಕೊಂಡಿದ್ದಾಳೆ. ಎದುರುಗಡೆ ನೋಡಿದ್ರೆ ಗಂಡ ಹೆಂಡತಿ ಅಚ್ಚುಕಟ್ಟಾಗಿ ಒಂದೇ ಒಂದು ಇದ್ರ ಮೇಲೆ ಇಬ್ಬರು ನಿದ್ದೆ ಮಾಡ್ತಾಯಿದ್ದಾರೆ. ಸರಿ ಆಯಿತು ಬಿಡಪ್ಪ ಅಂದ್ಕೊಂಡಿರೋಷ್ಟರೊಳಗಡೆ ಬೆಂಗಳೂರಿನ KR ಪುರಂ ಬಂದೇ ಬಿಟ್ಟು ನನ್ನ ಜೊತೆ ಬಂದವರು ಬೆಂಗಳೂರಲ್ಲಿ ಇಳ್ಕೊಂಡ್ರು. ಅವ್ರು ಇಳ್ಕೊಂಡ್ಮೇಲೆ ನಾವು ಕೂಡ ಮೈಸೂರಿಗೆ ಬಂದಮೇಲೆ ಮೈಸೂರಲ್ಲಿ ಇಳ್ಕೋಬೇಕಿತ್ತು. ಮೈಸೂರು ಜಂಕ್ಷನ್ನ ಬಿಟ್ಟು ಮತ್ತೆ ನಾವು ಅಶೋಕಪುರಮಲ್ಲಿ ಇಳಿದ್ವಿ. ಮಾತಾಡ್ತಾ ಮರ್ತೇ ಹೋಗಿತ್ತು. ಮೈಸೂರು ಜಂಕ್ಷನ್ ಬಂದಿರೋದೇ ಗೊತ್ತಾಗಿಲ್ಲ. ಸೊ ಆವತ್ತು ನನ್ನ ಮಗನ ಬರ್ತಡೇ ಇರೋದ್ರಿಂದ ಮತ್ತೆ ನಾವು ಅಲ್ಲಿಂದ ಊರಿಗೆ ಹೋದ್ವಿ. ಇಷ್ಟ ಆಗಿತ್ತು ನನ್ನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.